ನಮಸ್ತೆ ಬಂಧುಗಳೇ. ಕೆಆರ್ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬೋರ್ಕಟ್ಟೆ ಎಂಬ ಊರಲ್ಲಿದ್ದೇವೆ. ಈ ರಸ್ತೆ ದುರಸ್ತಿ ಬಗ್ಗೆ ಈ ರಸ್ತೆ ಸರಿ ಇಲ್ಲದ ಕಾರಣ ನಿನ್ನೆ ನಾವು ಒಂದು ವಿಡಿಯೋ ಮಾಡಿದ್ದೆವು. ಹಾಗಾಗಿ ಇಂದು ಬೆಳಗ್ಗೆ ನಮ್ಮ ರಾಜ್ಯ ಖಜಾಂಚಿಯಾದ ಶ್ರೀ ಮರಾಠೆ ಸರ್ ಅವರು ನಮ್ಮ ಇಲ್ಲಿಯ ಗ್ರಾಮದ ಪಿಡಿಒ ಅವರನ್ನು ಸಂಪರ್ಕಿಸಿದಾಗ ಅವರು ಅವರ ಕರೆಗೆ ಸ್ಪಂದಿಸಿ ಸಮಸ್ತ ಸಾರ್ವಜನಿಕರ ಒಪ್ಪಿಗೆ ಮೇರೆಗೆ ನಿಮ್ಮನ್ನು ಇಲ್ಲಿಗೆ ಬಂದು ಸ್ಥಳ ವೀಕ್ಷಣೆಗೆ ಬಂದಿದ್ದೀರಾ. ಹಾಗಾಗಿ ಆದಷ್ಟು ಬೇಗ ಈ ರಸ್ತೆ ಒಂದು ಗಮನ ಹರಿಸಿ ಇಲ್ಲಿಯ ಸಾರ್ವಜನಿಕರಿಗೆ ಈ ರಸ್ತೆಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಇಲ್ಲಿಗೆ ಅಭಿವೃದ್ಧಿ ಅಧಿಕಾರಿಯಾಗಿ ಜಾಯ್ನ್ ಆಗಿ ಒಂದು 7 ತಿಂಗಳಾಯ್ತಷ್ಟೇ. ಈಗಲೇ ನಾನು ಒಂದು 2-3 ಸಲ ಈ ಏರಿಯಾಕ್ಕೆ ಸ್ಥಳ ಪರಿಶೀಲನೆ ಬಂದಾಗ ನನ್ನ ಸಿಬ್ಬಂದಿಯವರದ್ದು ಕೇಳಿದ್ದಿದೆ, ಇಷ್ಟೊಂದು ರೋಡು ಹಾಳಾಗಿದೆ, ಯಾಕೆ ಈ ರೋಡಿಗೆ ಆಗಲೇ ಇಲ್ಲ, ದುರಸ್ತಿ ಆಗಲೇ ಇಲ್ಲ ಅನ್ನುವಂಥದ್ದು. ಅವರು ಹೇಳಿದರು, ಅದೇ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಗೂ ಸಹ ಈ ಬಗ್ಗೆ ಪತ್ರ ಬರೆದಿದ್ದೇವೆ. SC ಲೀಸ್ಟ್ ಇಟ್ಟು ಬರೆದಂಥ ಪತ್ರವನ್ನು ನಾನು ನೋಡಿದೆ. ಅದು ಇನ್ನೂ ಹಾಗೆ ನಿರ್ಣಯ ಮಾಡಿ ಆ ಇಲಾಖೆಗೆ ಬರೀತೇನೆ ಮತ್ತು CS ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರೆಲ್ಲ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಅಗತ್ಯವಾದ ರಸ್ತೆ ಇದು. ನಾವು ನೋಡುವಾಗ ಗೊತ್ತಾಗ್ತದೆ, ನಮ್ಮ ಪಂಚಾಯತಿಂದ ಇಷ್ಟು ದೊಡ್ಡ ಅನುದಾನ ಭರಿಸಲಿಕ್ಕೆ ನಮಗೆ ಕಷ್ಟ. ನಮ್ಮ 25% ಏನಿದೆ ಸಣ್ಣ ಮಟ್ಟದ ಅನುದಾನ ಏನು ತುರ್ತು ಇದೆ, ಅದನ್ನು ನಮ್ಮ ಸ್ಥಳೀಯ ಇಂಜಿನಿಯರನ್ನು ಸಂಪರ್ಕಿಸಿ ಎಷ್ಟು ಖರ್ಚು ಮಾಡಲಿಕ್ಕೆ ಆಗ್ತದೆ ಅಷ್ಟು ನಾನು ತಮ್ಮ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ತಮಗೆ ಭರಿಸಲಿಕ್ಕೆ ಖರ್ಚು ಭರಿಸಲಿಕ್ಕೆ ಕಷ್ಟ. ಹೌದು, ಆದ್ರೆ ಇನ್ನು ಯಾವ ಆಡಳಿತದಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಅಥವಾ ಒಂದು ಜಿಲ್ಲಾ ಪಂಚಾಯತಿಯಿಂದ ತಾವು ಒಂದು ಬರ್ದು ಒಂದು ಈ ಒಂದು ವ್ಯವಸ್ಥೆಯನ್ನು ಇಂಥ ವ್ಯವಸ್ಥೆಗಳಿದ್ರೆ ತುಂಬಾ ಕಷ್ಟ. ಈ ರಸ್ತೆಗೆ ಒಂದು ಗುದ್ದಲಿ ಪೂಜೆ ಆಗಿದೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಇದರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ನನಗೆ. ಇದು ಆಕ್ಚುಲಿ ಇಲ್ಲಿಯ ರೇಷನ್ ಅಂಗಡಿ ಕೂಡ ಇಲ್ಲೇ ಇರುದು. ಎಲ್ಲ ಇದರಲ್ಲಿ ಹೋಗುದು ಬೇಡ ಅಂದ್ರೆ ಹೋಗ್ಲೇಬೇಕು, ಯಾಕಂದ್ರೆ ರೇಷನ್ ತರಬೇಕು, ಅಲ್ಲೇ ಇರುದು ರೇಷನ್. ಸಮಸ್ಯೆಗಳು ನಿಮ್ಗೆ ಗೊತ್ತಾಗಿದೆ, ಇದನ್ನು ನಮಗೆ ಸರಿ ಆಗ್ಬೇಕಷ್ಟೇ ಅನ್ನೋದು ನಮ್ಮ ಅಲ್ಲಿಂದ ಯಾವ್ದು ಚರ್ಚ್ ಉಂಟು, ಚರ್ಚಿಂದ ಅಲ್ಲಿ ಸಾಣೂರು ಸೊಸೈಟಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಸಹ ಕಾಲ್ ಮಾಡಿ ಕೇಳಿದ್ದೆ ಈ ಬಗ್ಗೆ. ಹಿಂದೆ ಪತ್ರ ಬಂದಿದೆ, ನಮ್ಮಲ್ಲಿ ಗ್ರಾಂಟ್ ಇಲ್ಲ ಮೇಡಮ್, ಪುನಃ ಬೇಕಾದ್ರೆ ಬರೀರಿ ನೀವು ಅಂತ ಹೇಳಿದ್ದಾರೆ. ಅಲ್ಲ, ಯಾಕಂದ್ರೆ ಮೇಡಮ್ ನಾನೊಂದು ಕೇಳಿದ್ರೆ 7 ತಿಂಗಳು ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೇನೆ. ಆದ್ರೆ ಇದಕ್ಕಿಂತ ಮುಂಚೆ ಯಾವ್ದು ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ. 20 ವರ್ಷ ಅಂದ್ರೆ ಸಾಮಾನ್ಯ ಅಲ್ಲ. ಇವತ್ತು ನಿನ್ನೆ ನಮ್ದು ಕಾರ್ಕಳ ತಾಲೂಕಲ್ಲಿ ಈಗ ಒಂದು ಕಾರ್ಕಳ ತಾಲೂಕಿಗೆ ಯಾರಾದ್ರೂ ಒಬ್ರು ಬರ್ತಾರಂತಿದ್ರೆ ಕಾರ್ಕಳ ತಾಲೂಕಿನ ರಸ್ತೆ ನೋಡಿ ಹೇಳ್ತಾರೆ, ಇದು ನಾನು ಕಾರ್ಕಳ ತಾಲೂಕಿಗೆ ಬಂದಿದ್ದೇನೆ ಅನ್ನೋಂಥ ಒಂದು ಸ್ಥಿತಿಗತಿ ಇದೆ. ಈಗ ಒಳ್ಳೆ ರೀತಿಯಲ್ಲಿ ರೋಡ್ ಇದೆ. ಆದ್ರೆ ಇದು ರೋಡ್ 20 ವರ್ಷದಿಂದ ಈ ರೀತಿ ಇದೆ ಅಂದ್ರೆ ಅದು ಎಷ್ಟು ದೊಡ್ಡ ಒಂದು ಇದು ಹೇಳ್ಬೇಕು ಅಂದ್ರೆ ದುರಂತ. ಅದು ಇದು ಇಲ್ಲಿನ ಸಾರ್ವಜನಿಕರ ದುರಂತ ಅಂತ ಹೇಳ್ತೇನೆ ನಾನು ನಿಜವಾಗ್ಲು. ಯಾಕಂದ್ರೆ ನಾವು ಕಾರ್ಕಳಕ್ಕೆ ಎಲ್ಲಿ ಯಾವ ಕಡೆ ಹೋದ್ರು ಇವಾಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಒಳ್ಳೆ ರಸ್ತೆ ಇದೆ ಸಾಮಾನ್ಯವಾಗಿ, ಎಲ್ಲೋ ಒಂದು ಕಡೆ ಇದೆ. ಆದ್ರೆ ಇದು ಇಷ್ಟು ಇಂಪಾರ್ಟೆಂಟ್ ರಸ್ತೆ ಈ ರೀತಿ ಇದೆ ಅನ್ನೋದೊಂದು ನಾವು ಹೇಳೋದು ಒಂದು, ಇವಾಗ ನಾವು ಗ್ರಾಮ ಪಂಚಾಯತ್ ನ ಒಂದು ಗಮನಕ್ಕೆ ಕೊಟ್ಟಿದ್ದೇವೆ. ಅದೇ ರೀತಿಯನ್ನು ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆಗಳಿರ್ಬೋದು, ಯಾವ ಇಲಾಖೆಗೆ ಬರ್ತದೋ ಬಿಡ್ತದೋ ಅದು ನಮ್ಗೆ ಅದರ ಅರಿವಿಲ್ಲ. ಸಾರ್ವಜನಿಕರದ್ದು ನಮ್ಗೆ ಅಂತದ್ದೇನು ಗಮನಕ್ಕೆ ಬರುವುದಿಲ್ಲ. ಆದ್ರೆ ಅಲ್ಲಿ ಯಾವ ಇಲಾಖೆಯಿಂದ ಬರ್ತದೆ ಅದನ್ನು ಇಟ್ಟಾದ್ರೂ ಆದಷ್ಟು ತುರ್ತಾಗಿ ಈ ಒಂದು ರಸ್ತೆಯನ್ನು ಮಾಡಬೇಕು, ಮಾಡಿ ಜನಸಾಮಾನ್ಯರಿಗೆ ಸುಗಮವಾದ ಒಂದು ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾವು ಈ ಲೈವ್ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ KRS ಪಕ್ಷದ ಪರವಾಗಿ ನಾವು ಕೇಳಿಕೊಳ್ತಿದ್ದೇವೆ. ಪಂಚಾಯತಿಯಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಪತ್ರ ಬರೆಯುವಂಥದ್ದು, ಅದಕ್ಕೆಲ್ಲ ನಾನು ಸ್ಪಂದಿಸಲಿಕ್ಕೆ ಖಂಡಿತವಾಗಿ ಸ್ಪಂದಿಸ್ತೇನೆ ಅಂತ ಲೈಟ್ ಇಲ್ಲ, ದಾರಿ ದೀಪ ಇಲ್ಲ. ರೋಡ್ ಮಾಡಿದಾಗ ಇಲ್ಲ, ಎಲ್ಲರೂ ಒಂಚೂರು ನಿಲ್ಲಿ, ಒಂದು ನಿಮಿಷ SC ಫಂಡ್ ಬರುದಿಲ್ಲ. SC ಮನೆಗಳು ಇದೆ 25% ಅಲ್ಲಿ ನಾವು ಇಡ್ತೇವೆ. ಅದರಲ್ಲಿ 25% ಒಂದೇ ಏರಿಯಾಕ್ಕೆ ಬೇಡ. ನಮ್ಮೊಟ್ಟಿಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಶ್ ನೆಲ್ಸನ್ ನನ್ನ ನೆಚ್ಚು ಅಂತ ಕರೆಯುದು, ನಮ್ಮ ಆತ್ಮೀಯ ಕರಿತೇವೆ ನಾವು. ಅವರಿದ್ದಾರೆ, ಅವರೊಂದೆರಡು ಮಾತಾಡಬೇಕು. ಏನ್ ನೀವು ಮಾಡ್ತಾ ಇದ್ದೀರಾ ಅದು ಪ್ರಶಂಸನೀಯ ಅಂತ ಹೇಳಲಿಕ್ಕೆ ನಾನು ನಾನೊಬ್ಬ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಇದು ಮಾಡುವಂಥದ್ದು ನಾವು ಕೂಡ ಇದರ ಬಗ್ಗೆ ಶತಾಯಗತಾಯ ಹೋರಾಟವನ್ನು ಮಾಡ್ತಾನೆ ಇದ್ದೇವೆ. ಕಳೆದ ಅಂಬೇಡ್ಕರ್ ಭವನ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ, ಕಿಸಾನ್ ಸಭಾ ಭವನ ಘಟಕದ ಉದ್ಘಾಟನೆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಬಂದ ಸಂದರ್ಭದಲ್ಲಿ ಕೂಡ ಉದಯ ಶೆಟ್ಟಿ ಮುನಿಯಾಲಿಯವರ ಮುಖಾಂತರವಾಗಿ ನಾವೊಂದು ಬೇಡಿಕೆಯನ್ನು ಮಾದೇವಪ್ಪ ಸರ್ ಹತ್ರ ಕೊಟ್ಟಿದ್ದೇವೆ.
ಅದನ್ನು ಏನಾದರೂ ಮಾಡಿ ಅದನ್ನು ಶತಾಯಗತ ಮಾಡಿಕೊಡುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನಮ್ಮ ರವಿಶಂಕರ್ ಶೇರಿಗಾರ್ ಅಂತ ಒಬ್ಬ ಮುಖಂಡ ಅವರ ಮುಖಾಂತರ ವೀರಪ್ಪ ಮೊಯ್ಲಿಯರ ಹತ್ರ ಸಹ ಇದನ್ನು ಪ್ರಸ್ತಾವನೆ ತಂದಿದೆ. ಯಾಕಂತ ಹೇಳಿದ್ರೆ ಇದು 10-20 ವರ್ಷದಿಂದ ಆಗುದಿಲ್ಲ ಅಂತ ಹೇಳಿದ್ರೆ ನಮಗೊಂದು ಪ್ರಶ್ನಾತೀತ ಪ್ರಶ್ನೆ. ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾವು ಏನು ಪ್ರಯತ್ನ ಮಾಡಬೇಕು ಅದನ್ನು ಮೇಡಮಿಗೆ ಗೊತ್ತಿತ್ತು. ನಾವು ಅದು ಸಮಾಜ ಕಲ್ಯಾಣ ಇಲಾಖೆಗೆ ಅಲ್ಲಿ SC/ST ಅವರ ನಿನ್ನೆ ಹರೀಶ್ ಅವರು ಹೇಳಿದ SC/ST ಕಾಲೋನಿ ಅಂತೇಳಿ ನಮ್ಮವರೇ ಅವರೆಲ್ಲ ಸೈನ್ ಹಾಕಿ ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಕಳಿಸಿದ್ದೇವೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹತ್ರ ನನ್ನ ಹೆಸರು ಕೇಳಿದ್ರು ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ನಾವು ಎಷ್ಟು ಪ್ರಯತ್ನ ಜನರ ಬಗ್ಗೆ ಮಾಡ್ತೇವೆ ಅಂತೇಳಿ. ಕಳೆದ ಬಾರಿ ಇವರು ನಮ್ಮ ಪ್ರಿಯವರೆಲ್ಲ ಸ್ಟ್ರೀಟ್ ಲೈಟ್ ಬಗ್ಗೆ ಕೇಳಿದ ಕೂಡಲೇ ಇಒ ಅವರ ಹತ್ರ 3 ಸ್ಟ್ರೀಟ್ ಲೈಟ್ಗೆ ಬೇಡಿಕೆ ಕೊಟ್ಟದ್ದು ಈಗಲೂ ಇದೆ. ನೀವು ಕೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಮೊರಾರ್ಜಿ ದೇಸಾಯಿ ಹೈಸ್ಕೂಲಿನ ಬಳಿ 3 ಸ್ಟ್ರೀಟ್ ಲೈಟ್ ಬೇಕು, ಸೋಲಾರ್ ಲೈಟ್ ಬೇಕಂತೇಳಿ ಬೇಡಿಕೆ ಇಟ್ಟಿದ್ದೇನೆ. ಅವರು ಮುಂದಿನ ದಿನಗಳಲ್ಲಿ ಮಾತು ಕೊಡ್ತೇನೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ 3 ಸ್ಟ್ರೀಟ್ ಲೈಟ್ ನಾವು ಹಾಕ್ತೇವೆ. ಇಲ್ಲಿ ಒಂದು ಇಮಾಪಾಡಿ ಗೇಟ್ ಹತ್ರ ಒಂದೊಂದು ಹೇಳಿದೆ. ಮತ್ತೆ SC ಫಂಡಲ್ಲಿ ಈ ಸಲದ SC ಫಂಡಲ್ಲಿ ಹೂವಪ್ಪ ಹರಿಜನ ಮನೆಯಿಂದ ಬೈದರ್ಲ ಭಟ್ ಕ್ರಾಸ್ವರೆಗೆ ದಾರಿದೀಪ ವಿಸ್ತರಣೆಯನ್ನು ನಾವು ಮಾಡಿದ್ದೇವೆ ಈ ಸರದಲ್ಲಿ. ತಿರುಗಿ ನೆಕ್ಸ್ಟ್ ಮುಂದೆ ಬಂದು ಇಲ್ಲಿಗೆ ರಾಜ್ಯವಾಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಮ್ಮ ಅಣೆಕಟ್ಟದ ಹತ್ರ ಸಹ ಇವರ ಬೇಡಿಕೆ ಇಟ್ಟು ಅಲ್ಲಿಗೂ ನಾವು ವಿಸ್ತರಣೆಯನ್ನು ಮಾಡಿದ್ದೇವೆ. ನೆಲ್ಲಿಗುಡ್ಡಲ್ಲಿ 5ನೇ ಅಡ್ರೆಸ್ 6ನೇ ಅಡ್ರೆಸ್ ನಿಂತಿದೆ, ಅಲ್ಲಿ ಕೂಡ ನಾವು ದಾರಿದೀಪ ವಿಸ್ತರಣೆಯನ್ನು ಮಾಡಿದ್ದೇವೆ. ಅಲ್ಲ ಈಗ ನಮ್ಗೆ ಅದಲ್ಲ ಮಾಡಿದೆ ಅಲ್ಲ ಕೆಲಸಗಳನ್ನು ಹೇಳ್ತೇವೆ. 25ನೇ ಅಲ್ಲಲ್ಲ ನಾನು ಹೇಳುದು 100 ಮೀಟರ್ ಅಲ್ಲಲ್ಲ ಕೇಳಿ. ನಾವು ನಮ್ಮ ಒಂದು ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಕೆಪಾಸಿಟಿ ಏನಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಹೇಳುವಂತೆ. ಅಂದ್ರೆ ನೀವು ದಯವಿಟ್ಟು ಯಾರಾದ್ರೂ ಸಾರ್ವಜನಿಕರು ಈ ರಸ್ತೆಗೆ ನನ್ನ ಮೇಲೆ ಆರೋಪವನ್ನು ಹೊರಿಸಬಾರ್ದಂತ ನಿಮ್ಮ ಹತ್ರ ನಾನು ಯಾಕೆ ವಿನಂತಿ ಮಾಡ್ತೇನೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಂದ ಆಗುವಂತ ರಸ್ತೆ ಅಲ್ಲ, ಗ್ರಾಮ ಪಂಚಾಯತಿಂದ ಬೇಡಿಕೆಯನ್ನು ನೀವು ಹೇಳಿದಾಗೆ ಇಲಾಖೆಗಳಿಗೆ ಕಳಿಸುವಂತ ಕೆಲಸ ಮಾತ್ರ ಗ್ರಾಮ ಪಂಚಾಯತ್ ಸದಸ್ಯನಲ್ಲಿ ನಾವು ಮಾಡಬಹುದು ವಿನ ಈ ರಸ್ತೆಗೆ ಇಡುವಷ್ಟು ಫಂಡ್ ನಮಗೆ ಒಂದು ಸದಸ್ಯನಿಗೆ 1 ಲಕ್ಷದ ಫಂಡ್ ಬಂದ್ರೆ ಅದನ್ನು ಒಂದು 3 ಲಕ್ಷ ಬಂದ್ರೆ ಒಂದು ವಾರ್ಡಲ್ಲಿ 3 ಜನ ಸದಸ್ಯರಿದ್ರೆ 3-4 ಕಡೆ ಹಂಚಿ ಹೋಗುವಾಗ ಅದು ಡಿವೈಡ್ ಆಗಿ ಹೋಗ್ತದೆ. ಬೇರೆ ಬೇರೆ ಬೆಂಬಲಿತ ಸದಸ್ಯರುಗಳಿರ್ತಾರೆ. ಹಾಗಾಗಿ ನಮ್ಮ ಹತ್ರ ನಾನು ಏನು ಹೇಳಿದೆ ಅಂತ ಹೇಳಿದೆ, ಶತಾಯಗತ ಪ್ರಯತ್ನ ಮಾಡಿ. ಈಗ ನೋಡಿ ಇದು ರಾಜ್ಯ ಸರ್ಕಾರದ ಒಂದು ನಿಮ್ಮ ಹತ್ರ ಒಂದು ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಅದರಲ್ಲಿ ಪ್ರಧಾನಮಂತ್ರಿ ಫಂಡ್ ಅಲ್ಲಿ ಗ್ರಾಮ ಸಡಕ್ ಯೋಜನೆ ಅಲ್ಲ, ಗ್ರಾಮ ಸಡಕ್ ಯೋಜನೆಯಲ್ಲಿ ಮುಂಚೆ ಅದೆಲ್ಲ ರೋಡ್ ಗ್ರಾಮ ಸಡಕಲ್ಲಿ ಅದು ನಮ್ದು ಹೊಸಗುಡ್ಡೆ ರೋಡ್ ಅದರಲ್ಲಿ ಅದು ಈ ಸಲ ನಮಗೆ ಅದನ್ನು ಬರಲಿಲ್ಲ. ಆದ್ರೆ ಕಳೆದ ಒಂದು ಸರಿ 1 ಕೋಟಿಯ ರಸ್ತೆ ಮಂಜೂರಾಗಿದೆ ಅಂತ ಹೇಳಿ ಬ್ಯಾನರ್ ಹಾಕಿದ್ದನ್ನು ತಾವೆಲ್ಲ ಕಂಡಿದ್ದೀವಿ. ಅದು ಯಾವುದರ ಮುಖಾಂತರ ಯಾವ ಫಂಡ್ ಅಂತ ನಮಗೂ ಗೊತ್ತಿಲ್ಲ. ತದನಂತರ ನಾವು ಆಯ್ಕೆಯಾಗಿ ಅವರಿಗೂ ಗೊತ್ತಿಲ್ಲ, ನನಗೂ ಮಾಹಿತಿ ಇಲ್ಲ. ಜನರು ಹೇಳ್ತಾರೆ ಒಂದು ಬ್ಯಾನರ್ ಹಾಕಿದ್ದಾರೆ ಹೇಳ್ತಾರೆ. ನಾನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ಲ, ನಾನು ಆ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಯಾರಿಗೂ ಬ್ಲೇಮ್ ಮಾಡುತ್ತಿಲ್ಲ. ನಂದು ಇಷ್ಟೇ ಆಸೆ, ನಾನು ಕೂಡ ಶತಾಯಗತ ಪ್ರಯತ್ನ ಮಾಡ್ತೇನೆ. ಸಂಬಂಧಪಟ್ಟ ಪ್ರತಿಯೊಬ್ಬರು ಕೂಡ ಈ ರಸ್ತೆಯ ಬಗ್ಗೆ ಕಾಳಜಿ ವಹಿಸಿ ಬೇರೆ ಯಾವುದೇ ರೀತಿಯಿಂದ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡುವಲ್ಲಿ ನಮ್ಮ ಸೇವೆಯನ್ನು ನಾವು ಮಾಡುವ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈಗ ನಾನು ಹೇಳುದೇನಂದ್ರೆ ಈಗ ಪ್ರೆಸೆಂಟ್ ನಾವು ಈಗ ಇದು ಮಾಡಿದ್ರಿಂದ ಇಮಿಡಿಯೇಟ್ ಇಲ್ಲಿ ಏನ್ ಬೇಕು ಇಮಿಡಿಯೇಟ್ ಮಾಡಿಸ್ಬೇಕು. ಅಲ್ಲ, ಇದಕ್ಕೆ ಮಾಡಿದ್ರೆ ಹೊಸ ರಸ್ತೆ ಮಾಡ್ಲಿ. ಪ್ಯಾಚ್ ವರ್ಕ್ ಅದನ್ನು ಹೋಗಿದೆ. ಪ್ಯಾಚ್ ವರ್ಕ್ ನಿಲ್ಲುದಿಲ್ಲ ಒಮ್ಮೆ ಮಾಡಿದ್ದಾರೆ. ರಸ್ತೆ ಒಂದು ಪೂರ್ಣ ರೀತಿಯಲ್ಲಿ ಒಳ್ಳೆ ರೀತಿಯ ರಸ್ತೆ ಆಗ್ಬೇಕು, ಸುಗಮ ಸಂಚಾರಕ್ಕೆ ಒಂದು ಅನುವು ಆಗಬೇಕು. ಹೊಸ ರಸ್ತೆಗೆ ನಾವು ಪ್ರಯತ್ನ ಮಾಡುವ. ನೀವೇನು ಪ್ರಯತ್ನ ಮಾಡ್ತಿದ್ದೀರಿ, ನಮ್ಮಿಂದ ಖಂಡಿತವಾಗಿ ನೋಡಿ ನಾವು ಒಟ್ಟಾಗಿ ಸೇರಿ ಹೋಗುವ. ಈಗ ನಾವು ಹೇಳುದು ಏನಂದ್ರೆ ಈಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಅದನ್ನು ಮೇಡಮ್ ಮತ್ತೊಂದು ಹೇಳಿಕೆ ಒಂದು ವಿಚಾರ ಏನಂತಂದ್ರೆ ಇಲ್ಲಿ ಒಂದು ಮೋರಿಯನ್ನು ಇಟ್ಟಿದ್ದೇವೆ. ಸಂಜೀವ ಮೇರ ಮನೆ ನಿಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಉಂಟು ಮೇಡಮ್. SC ಬಂಡಲ್ಲಿ ಸಂಜೀವ ಮೇರ ಮನೆಗೆ ಹೋಗುವ ರಸ್ತೆ ಅಂತ ಹೇಳಿ ಇಲ್ಲಿ ಒಂದು ಮೋರಿ ಇಟ್ಟಿದ್ದೇವೆ. ಅದು 15 ಹಣಕಾಸು ಅಂತ ಹೇಳಿದ್ದೀನಿ. ನೀರು ಕೆಲಸ ಮಾಡೋದು ಬೇಡ ಅಂತ ಹೇಳಿ ನೆನಪುಂಟಲ್ಲ. ಕಂಠ ಹರಿಜನ ಅಂತ ಹೇಳಿ ಅಲ್ಲಿ ಒಬ್ರು ಇದ್ದಾರೆ. ಇದೇ ರಸ್ತೆ ಎಂಡಿಗೆ ಅಲ್ಲಿ ಒಂದು ಮೋರಿ ಇಟ್ಟಿದೆ SC/ST ಬಂಡಲ್ಲಿ. ಅಲ್ಲ, ಈ ರಸ್ತೆ ಬಗ್ಗೆ ಹೇಳಿದಲ್ಲ, ಶತಾಯಗತ ಇದನ್ನು ಮಾಡಿಸುವಂತ ಪ್ರಯತ್ನ ನಾನು 100ಕ್ಕೆ 100 ಮಾಡ್ತೇನೆ. ನೀವು ಕೂಡ ನಿಮ್ಮ ಹೋರಾಟದ ಮುಖಾಂತರ ಇದು ನಿಮ್ಮ ಹೋರಾಟದ ಮುಖಾಂತರ ಇದೊಂದು ಹಂತಕ್ಕೆ ಬರಬೇಕು. ಇಲ್ಲಿ ತನಕ ಜನರು ಬಾಯಲ್ಲಿ ಮಾತಾಡ್ತಿದ್ದು ಮೀಡಿಯಾದಲ್ಲಿ ಬಂದು ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ನೀವು ಮಾಡಿದ್ದೀರಿ. ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮಿಂದ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ನಾನು ಪ್ರಯತ್ನ ಮಾಡ್ತೇನೆ. ಸರಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಇವರು ಧನ್ಯವಾದ ಹೇಳಿ ಗ್ರಾಮಸ್ಥರಿಗೆಲ್ಲ.
ಪಟ್ಟು ಧನ್ಯವಾದ ಹೇಳಿಬಿಡಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನಿನ್ನೆ ಕೊಟ್ಟ ಒಂದು ಮಾಡಿದ ವಿಡಿಯೋಗೆ ಆದಷ್ಟು ಬೇಗ ಸ್ಪಂದನೆ ಕೊಟ್ಟು ಇಲ್ಲಿ ಸ್ಥಳಕ್ಕೆ ಧಾವಿಸಿ ಸಾರ್ವಜನಿಕರ ಬಗ್ಗೆ ಗಮನ ಹರಿಸಿದ ಪಿಡಿಒರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಮಾಜಿ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಲೈವ್ ಮುಗಿಸ್ತೇವೆ. ಇಲ್ಲ ಎಲ್ಲ ಇವರಿಗೆ ಸಾರ್ವಜನಿಕರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಆದಷ್ಟು ಬೇಗ ಈ ಕೆಲಸ ದುರಸ್ತಿ ಕಾರ್ಯ ನೆರವೇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಎಲ್ರಿಗೂ ಧನ್ಯವಾದಗಳು. ಮಳೆ ಬರ್ತಾ ಇರುವ ಕಾರಣದಿಂದಾಗಿ ಲೈವ್ ಅನ್ನು